ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಶಾಂಘೈನಲ್ಲಿ ಎಸ್ಸಿಒ ಸಭೆ ನಡೀತಾ ಇದೆ. ಈ ಶೃಂಗಸಭೆಯಲ್ಲಿ ಭಾರತ ಹಾಗೂ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆಸಿದವೆ. ಭಾರತ ಹಾಗೂ ಚೀನಾ ನಡುವಿನ ಗಡಿಯಲ್ಲಿ ಉದ್ವಿಗ್ನತೆ ತಗ್ಗಿಸುವಂತಹ ಪ್ರಯತ್ನಗಳ ಬಗ್ಗೆ ಇವತ್ತು ಉಭಯ ದೇಶಗಳು ಚರ್ಚೆ ಮಾಡಿದವೆ. ರಾಜತಾಂತ್ರಿಕ ಸಂಬಂಧ ಸುಧಾರಿಸೋದಕ್ಕೆ 4 ಅಂಶಗಳನ್ನು ಕೂಡ ಭಾರತ ಪ್ರಸ್ತಾಪ ಮಾಡಿದೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಚೀನಾ ರಕ್ಷಣಾ ಸಚಿವ ಅಡ್ಮಿರಲ್ ಡಾಂಗ್ ಜುನ್ ಚರ್ಚೆ ಮಾಡಿದ್ದಾರೆ. ಚೀನಾದ ರಕ್ಷಣಾ ಸಚಿವರಿಗೆ ಉಡುಗೊರೆಯನ್ನು ಕೂಡ ಭಾರತ ಕೊಟ್ಟಿದೆ. ಬಿಹಾರದ ಮಧುಬನಿ ವರ್ಣ ಚಿತ್ರಗಳನ್ನು ರಾಜನಾಥ್ ಸಿಂಗ್ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಭಾರತ ಒಟ್ಟು 4 ಅಂಶಗಳಿಗೆ ಸಂಬಂಧಪಟ್ಟಂತೆ ಚೀನಾದ ಜೊತೆಗೆ ಚರ್ಚೆ ಮಾಡಿದೆ. ಭಾರತ ಚೀನಾ ಗಡಿ ಭಾಗದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ತಾ ಇದೆ. ಚೀನಾ ಭಾರತದ ಗಡಿ ಒಳಗೆ ನುಗ್ಗಿ ಬರ್ತಾ ಇದೆ ಅಂತ ಅನೇಕ ಸ್ಯಾಟಲೈಟ್ ಫೋಟೋಗಳು ಬೆಳಕಿಗೆ ಬಂತು. ಇದರ ಜೊತೆಗೆ ಭಾರತದ ಗಡಿ ಭಾಗದಲ್ಲಿ ಚೀನಾ ಕಾಲೋನಿಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಆ ಭಾಗದ ಒಂದು ಪ್ರದೇಶಗಳ ಹೆಸರನ್ನು, ಹಳ್ಳಿಗಳ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಚೀನಾ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಬದಲಾವಣೆ ಕೂಡ ಮಾಡಿತ್ತು. ಇದೆಲ್ಲವನ್ನು ನೋಡಿದಾಗ ಗಾಲ್ವನ್ ಕಣಿವೆಯಲ್ಲಿ ನಡೆದಂತಹ ಒಂದು ಕ್ಲಾಶ್ ಬಳಿಕ ಭಾರತ ಚೀನಾ ನಡುವೆ ಸರಿಯಾದ ರೀತಿಯಾದಂತಹ ಒಂದು ಮಾತುಕತೆಗಳು ನಡೆದಿರಲಿಲ್ಲ. ಇದೀಗ ಎಸ್ಸಿಒ ಶೃಂಗಸಭೆಯಲ್ಲಿ 4 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೆದಿದ್ದಾವೆ. ಇನ್ನು ಆ 4 ಅಂಶಗಳು ಏನು ಅಂತ ನೋಡೋದಾದರೆ, ಸೇನೆಗಳನ್ನು ವಾಪಸ್ ಕರೆಸಿಕೊಳ್ಳುವ ಕುರಿತು 2024ರ ಒಪ್ಪಂದ ಸಂಪೂರ್ಣ ಜಾರಿ ಮಾಡೋದಕ್ಕೆ ಅಂತ ಭಾರತ ಹಾಗೂ ಚೀನಾ ಎರಡೂ ಮುಂದಾಗ್ತಾ ಇದೆ. ಚೀನಾ ಈ ಹಿಂದೆಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿತ್ತು. ತನ್ನ ಸೇನೆ ವಾಪಸ್ ಕರೆಸಿಕೊಳ್ಳುವ ಬಗ್ಗೆ ಮಾತನಾಡಿತ್ತು. ಯಾವಾಗ ಗಾಲ್ವನ್ ಕಣಿವೆಯಲ್ಲಿ ಭಾರತ ಹಾಗೂ ಚೀನಾ ಸೇನೆ ನಡುವೆ ಒಂದು ಕ್ಲಾಶ್ ಆಗಿತ್ತು, ಅನೇಕ ಸೈನಿಕರು ಹುತಾತ್ಮರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಚೀನಾ ವಿರುದ್ಧ ಭಾರತ ಕಿಡಿಕಾರಿತ್ತು. ಮತ್ತೊಂದೆಡೆ ಚೀನಾ ಭಾರತದ ಗಡಿ ಒಳಗೆ ನುಗ್ಗು ಬಂದಿದೆ ಅಂತ ಸಾಕಷ್ಟು ಆರೋಪಗಳು ಕೂಡ ಕೇಳಬಂತು. ಸಾಕಷ್ಟು ಹೋರಾಟಗಳು ಕೂಡ ಭಾರತದ ಗಡಿ ಭಾಗದಲ್ಲಿ ನಡೀತು. ಇದೆಲ್ಲದರ ನಡುವೆ 2024ರಲ್ಲಿ ಚೀನಾ ಒಂದು ಒಪ್ಪಂದ ಮಾಡಿಕೊಳ್ಳುತ್ತೆ. ನಾವು ನಮ್ಮ ಸೇನೆನ ವಾಪಸ್ ಕರೆಸ್ಕೊಳ್ತೀವಿ ಅಂತ ಚೀನಾ ಒಂದು ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ, ಅಂದರೆ ವಾಪಸ್ ಕರೆಸ್ಕೊಳ್ತಾ ಇರಲಿಲ್ಲ. ಈಗ ಸಂಪೂರ್ಣವಾಗಿ ಈ ಒಪ್ಪಂದ ಜಾರಿ ಮಾಡೋದಕ್ಕೆ ಅಂತ ಭಾರತ ಚೀನಾ ಮುಂದಾಗ್ತಾ ಇದೆ. ಇದರಲ್ಲಿ ಚೀನಾ ಎಷ್ಟರ ಮಟ್ಟಿಗೆ ಸಹಕಾರ ಕೊಡುತ್ತೆ ಕಾದು ನೋಡಬೇಕಾಗುತ್ತೆ. ಗಡಿ ಉದ್ವಿಗ್ನತೆ ಕಡಿಮೆ ಮಾಡೋದಕ್ಕೆ ನಿರಂತರ ಪ್ರಯತ್ನಗಳನ್ನು ಮುಂದುವರಿಸೋದಕ್ಕೆ ಎರಡೂ ದೇಶಗಳು ಈಗ ಒಪ್ಪಂದ ಮಾಡಿಕೊಂಡಿವೆ. ಗಡಿಗಳನ್ನು ನಿರ್ಧರಿಸುವ ಪ್ರಕ್ರಿಯೆ ವೇಗಗೊಳಿಸೋದು, ಸಂಬಂಧ ಸುಧಾರಿಸೋದಕ್ಕೆ ಎರಡೂ ದೇಶಗಳು ಪ್ರತಿನಿಧಿ ಮಟ್ಟದಲ್ಲಿ ಚರ್ಚೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾವೆ.